ಇವತ್ತಿನ ವಿಡಿಯೋ ಕೇವಲ ಕುಕಿಂಗ್ ವಿಡಿಯೋ ಅಲ್ಲ, ಇದೊಂದು ಮೀನು ಸ್ಟೋರಿ. ನಿಮಗೆ ಗೊತ್ತಿರೋ ಹಾಗೆ ಪಂಚಮಿ ಕೃಷ್ಣ ಅವರನ್ನ ಮೀನು ಹುಡುಗಿ ಅಂತ ಕರೀತಾರೆ. ಆದರೆ ಇವತ್ತು ಹಿಸ್ಟ್ರಿ ಚೇಂಜ್ ಆಗುತ್ತೆ, ಯಾಕಂದ್ರೆ ಇವನು ವರುಣ ಸ್ತೋನ್ಸೆ. ಇವತ್ತಿಂದ ನಾವು ಅಫಿಷಿಯಲ್ ಆಗಿ ವರುಣ ಸ್ತೋನ್ಸೆಯನ್ನ ಮೀನು ಹುಡುಗ ಅಂತಾನೆ ಕರಿತೀವಿ. ಯಾಕೆ ಅಂತ ಕೇಳ್ತೀರಾ? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೋಫ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಪಂಚಮಿ ಕೃಷ್ಣ ಅವರು ತಮ್ಮ ವಿಡಿಯೋದಲ್ಲಿ ಬಂಗುಡೆ ಮೀನು ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ರು. ಇಂದಿನ ವಿಡಿಯೋದಲ್ಲಿ ನಮ್ಮ ಮೀನು ಹುಡುಗ ವರುಣ ಸ್ತೋನ್ಸೆ ಬಂಗುಡೆ ಮೀನು ಫ್ರೈ ಹೇಗೆ ಮಾಡುವುದು ಅನ್ನೋದನ್ನ ನಿಮಗೆ ತಿಳಿಸ್ಲಿಕ್ಕಿದ್ದಾನೆ. ಸೊ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪದೇ ಚಾನಲ್ನ ನೋಡಿ, ಅದೇ ರೀತಿ ಕಂಪ್ಲೀಟ್ ವಿಡಿಯೋನ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇಲ್ಲೊಂದು ಶಾಪ್ ಇದೆ, ನೋಡೋಣ ಫ್ರೆಶ್ ಮೀನು ಇಲ್ಲಿ ಸಿಗುತ್ತಾ ಅಂತ. ಬೇರೆ ಎಲ್ಲ ಮೀನುಗಳು ಓಕೆ ಇತ್ತು, ಆದರೆ ನಮಗೆ ಬಂಗುಡೆ ಅಂತ ಬೇಕಾದಾಗ ಬಂಗುಡೆ ಅಷ್ಟೇನು ಫ್ರೆಶ್ ಅಂತ ಕಾಣಿಸಿಲ್ಲ, ಅದು ಸ್ಕಿನ್ ಎಲ್ಲ ಬಿಟ್ಟಿತ್ತು. ಅದೇ ರೀತಿ ರೇಟ್ ನೋಡೋಕೆ ಹೋದ್ರೆ ಬಂಗುಡೆಗೆ 360 ರೂಪಾಯಿ. ಇನ್ನು ಮೀನು ಹುಡುಗ ವರುಣ್ಗೆ ಇದೆಲ್ಲ ಎಕ್ಸೆಪ್ಟೇಬಲ್ ಅಲ್ಲ. ಹಾಗಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿ ನಾವು ಹೊರಟಿದ್ದು ನೆಕ್ಸ್ಟ್ ಶಾಪ್ ಕಡೆ. ನಮಗೆ ಕ್ವಾಲಿಟಿ ಮುಖ್ಯ. ಇನ್ನು RR ನಗರದಲ್ಲಿರುವ ಒಂದು ಶಾಪ್ಗೆ ಎಂಟ್ರಿ ಕೊಟ್ಟಿದ್ವಿ. ವಾಹ್, ಇದು ನೋಡಿ ಗಾಯ್ಸ್, ಫ್ರೆಶ್ ಬಂಗುಡೆ ಮೀನಂದ್ರೆ ಇದು. ಐಸ್ ಕ್ಲಿಯರ್ ಇದೆ, ಕಲರ್ ಕೂಡ ಶೈನಿ ಇದೆ, ಪರ್ಫೆಕ್ಟ್. ಪ್ರೈಸ್ ಕೂಡ ಇಲ್ಲಿ ಕೆಜಿಗೆ 360 ಇತ್ತು. ಊರಲ್ಲಾದರೆ 100 ರೂಪಾಯಿಗೆ ಒಂದು 4-5 ಅಂತ ಕೊಡೋರು, ಆದರೆ ಇಲ್ಲಿ ಅರ್ಧ ಕೆಜಿಗೆ ನಮಗೆ ಸಿಕ್ಕಿದ್ದು ಕೇವಲ 4. ಅದೇ ರೀತಿ ಬೇರೆ ಎಲ್ಲ ಮೀನುಗಳು ಇತ್ತು, ಅಂಜಲ್, ಪಾಂಪ್ಲೆಟ್, ಬಂಗುಡೆ, ಏಡಿ, ಪ್ರಾನ್ಸ್ ಅಂತ. ಆದರೆ ನಮ್ಮ ಮೀನು ಹುಡುಗ ವರುಣ್ಗೆ ಬೇಕಾಗಿರೋದು ಬಂಗುಡೆ, ಯಾಕಂದರೆ ನಾವಿವತ್ತು ಮಾಡಲಿಕ್ಕಿದ್ದೇವೆ ಬಂಗುಡೆ ಫ್ರೈ. ಅಲ್ಲಿಂದ ಪಟಾಪಟ್ಟಾಗಿ ಕ್ಲೀನ್ ಎಲ್ಲ ಮಾಡಿ ನಮಗೆ ಮತ್ತೆ ಮೀನನ್ನು ಕೊಟ್ಟಿದ್ರು. ಜೊತೆಗೆ ನಮಗೆ ಯಾವುದಾದ್ರೂ ಮಸಾಲ ಬೇಕಿದೆ ಅಂತ ಒಂದು ಮಸಾಲ ಇರುವ ಕಡೆ ನಾವು ಸುತ್ತಾಡಿದ್ವಿ. ಅಂತೂ ನಮಗೆ ಫ್ರೆಶ್ ಬಂಗುಡೆ ಸಿಕ್ಕಿದೆ. ಸೊ ಇವತ್ತಂತೂ ಕುಕಿಂಗ್ ಗ್ಯಾರಂಟಿ ಸೂಪರ್ ಆಗಿರುತ್ತೆ ಅನ್ನೋ ಭರವಸೆ ನಮಗಿದೆ. ಮೀನು ಹುಡುಗ ವರುಣ್ ಹೇಳ್ತಾ ಇದ್ದ, ಇದೇ 100 ರೂಪಾಯಿಗೆ ಆದರೆ ಊರಲ್ಲಿ 4 ಬಂಗುಡೆ ಸಿಗುತ್ತೆ ಅಂತ. ಊರಲ್ಲಿ ರೇಟ್ ನೋಡಿದರೆ ಕಡಿಮೆನೇ ಇದೆ, 260 ಆ ಥರ ರೇಟ್ಗೆ ಬಂಗುಡೆ ಕೆಜಿಯಲ್ಲಿ ಕೊಡ್ತಾರೆ. ಇನ್ನು ಬೀಚ್ ಕಡೆಯಲ್ಲಿ ತಗೊಳ್ತೀರಾ ಅಂದರೆ ಇನ್ನೂ ಕಡಿಮೆ ಸಿಗುತ್ತೆ. ನಮ್ಮ ವರುಣ್ ಬಂದುಬಿಟ್ಟು ಕಡಲ ತೀರದ ಹುಡುಗ, ಆದರೆ ಇಲ್ಲಿ ಕೆಜಿಗೆ ಒಂದು 6-7 ಮೀನು ಬರ್ಬೋದು ಅಷ್ಟೇ. ಹಾಗೆ ದಾರಿಯಲ್ಲಿ ಬರ್ತಾ ಒಂದು ತರಕಾರಿ ಅಂಗಡಿಗೆ ಹೊರಟಿದ್ದು, ತರಕಾರಿ ತಗೊಳ್ಳಿಕ್ಕಲ್ಲ, ಕೇವಲ 1-2 ಲಿಂಬೆಯನ್ನು ತಗೊಳ್ಳಿಕ್ಕೆ. ಅಲ್ಲಿಂದ ನಮ್ಮ ಪಯಣ ಸೀದಾ ಮನೆಯ ಕಡೆಗೆ. ಇನ್ನು ನೋಡಿ ಬಂಗುಡೆ ಫಿಶ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ಫಿಶ್ನ ಕ್ಲೀನ್ ಮಾಡೋಣ. ಇನ್ಸೈಡ್ ಕ್ಲೀನ್ ಮಾಡಿ ವಾಶ್ ಮಾಡೋಣ ಪ್ರಾಪರ್ ಆಗಿ. ಇನ್ನು ಫ್ರೈ ಮಾಡೋದ್ರಿಂದ ನಾವು ಈ ರೀತಿಯಾಗಿ ಕಟ್ ಮಾಡ್ತಿದ್ದೇವೆ. ಇದಾದ ನಂತರ ಮಸಾಲನ ಹಾಕಿ, ಮಸಾಲ ಕೂಡ ಎಲ್ಲ ರೀತಿಯಲ್ಲಿ ಮೀನಲ್ಲಿ ಸೆಟ್ ಆಗಿರುತ್ತೆ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಅದೇಗೆ ಚಿಕನ್ ಲೆಗ್ ಫ್ರೈಗೆ ಪೀಸ್ನ ಹೀಗೆ ಕಟ್ ಮಾಡಿ ಮಸಾಲಾನ ಹಾಕಲಿಕ್ಕೆ ರೆಡಿ ಮಾಡಿದ್ವಿ, ಅದೇ ರೀತಿಯಲ್ಲಿ ಫಿಶ್ ಕೂಡ ಇದೇ ರೀತಿಯಲ್ಲಿ ನಾವು ಕಟ್ ಮಾಡ್ತಾ ಇದ್ದೇವೆ. ತಡ ಮಾಡದೆ ನಾವು ಮಸಾಲಾನ ರೆಡಿ ಮಾಡೋಣ. ಇದಕ್ಕೆ ನಮಗೆ ಬೇಕಾಗಿರೋದು ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲಿಂಬೆ ರಸ, ಹಾಗೆ ಕೊರಿಯಾಂಡರ್ ಪೌಡರ್ ಮತ್ತು ಜೀರಾ ಹುಡಿನ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಇನ್ನೂ ಕಲಿಸ್ಬೇಕು. ಇಲ್ಲಿಗೆ ನಮ್ಮ ಫಿಶ್ ಮಸಾಲ ರೆಡಿಯಾಗಿದೆ. ಇನ್ನು ಇದನ್ನೆಲ್ಲ ಮೀನಿಗೆ ಹಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಇಡೋಣ. ಸೊ ಅದು ಸೆಟ್ ಆಗ್ತದೆ, ಮೀನು ಖಾರನೆಲ್ಲ ಇದಾಗಿ ಒಂದು ಫ್ಲೇವರ್ ಬಂದಿರುತ್ತೆ. ನಾರ್ಮಲ್ ಆಗಿ ನಾವು ಮೀನನ್ನ ನೋಡಿದರೆ ಗೊತ್ತಾಗುತ್ತೆ ಮೀನು ಹೇಗಿದೆ ಅಂತ. ಅಂದರೆ ಫ್ರೆಶ್ ಆಗಿದ್ದರೆ ಟೇಸ್ಟ್ ಕೂಡ ಅದೇ ರೀತಿ ರುಚಿಯಾಗಿ ಬರುತ್ತೆ. ಅದಕ್ಕೆ ಯಾವುದೇ ರೀತಿಯ ಮಸಾಲ ಇಂದ ಬರಬೇಕಂತ ಇಲ್ಲ, ಮೀನು ರುಚಿ ಅಂತ ಬರೋದು ಅದರ ಫ್ರೆಶ್ನೆಸ್ಸಿಂದ. ಸೊ ಫ್ರೆಶ್ನೆಸ್ ಅನ್ನೋದು ಮೊದಲಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನಾವೇನು ಮಸಾಲ ರೆಡಿ ಮಾಡ್ತೀವಿ ಅದನ್ನು ಹೇಗೆ ಹಚ್ತೀವಿ ಮತ್ತು ಅದರ ಟೇಸ್ಟ್ ಹೇಗಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಮಸಾಲ ಮೀನು ಹುಡುಗ ಸ್ಟೈಲ್ ಮಸಾಲ. ಇದನ್ನು ಒಂದು ಹಾಗೆ ಹೇಳಿದಾಗೆ ಒಂದು 15-20 ನಿಮಿಷ ಹಾಗೆ ರೆಸ್ಟ್ ಕೊಡೋಣ, ಆ ಫ್ಲೇವರ್ ಇನ್ಸೈಡ್ ಹೋಗುತ್ತೆ. ಅದಾದ ನಂತರ ನಾವು ಮತ್ತೆ ಫ್ರೈ ಮಾಡೋಕ್ಕೆ ಶುರು ಮಾಡೋಣ.
ಇನ್ನು ತವಾ ಬಿಸಿಯಾದಾಗೆ ತೆಂಗಿನ ಎಣ್ಣೆಯನ್ನು ಹಾಕೋಣ. ಶುದ್ಧ ತೆಂಗಿನಕಾಯಿ ಎಣ್ಣೆ. ಅದಾದ ನಂತರ ಕಾವಲಿ ಸೈಡ್ ಏನು ಮಸಾಲ ಹಾಕಿದ ಫಿಶನ್ನು ತವದ ಮೇಲೆ ಹಾಕಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಎಣ್ಣೆ ಬಿಸಿಯಾಗಿದೆ. ಇವಾಗ ಬಂಗುಡೆಯನ್ನು ಒಂದೊಂದಾಗಿ ತವದ ಮೇಲೆ ಹಾಕೋಣ. ಈಗ ಇನ್ನೊಂದು ಕಡೆ ಫ್ಲಿಪ್ ಮಾಡಿ ಹಾಕಿದ್ರೆ ಆಯಿತು. ಈಗ ಬಂಗುಡೆ ಫಿಶ್ ಫ್ರೈ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಗಂಜಿ ಜೊತೆ ಊಟ ಮಾಡಲಿಕ್ಕೆ ಬಂಗುಡೆ ಫಿಶ್ ಫ್ರೈ ಒಂದು ಒಳ್ಳೆ ಸೈಡ್ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಮೀನು ಹುಡುಗ ವರುಣ್ಗೆ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಟೈಮ್ ನಮ್ಮ ಮೀನು ಹುಡುಗ ಬರೀ ಮೀನಲ್ಲೇ ಬೇರೆ ಏನಾದರೂ ರೆಸಿಪಿ ಮಾಡ್ತಾನ ಅಥವಾ ಚಿಕನಲ್ಲಿ ಏನಾದರೂ ಮಾಡ್ತಾನ ಅಂತ ನೋಡೋಣ. ಇವಾಗ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಹಾಗೆ ಮೀನು ಹುಡುಗ ವರುಣ್ ಏನು ಹೇಳ್ತಾನ ಅಂತ ಕೇಳೋಣ. ಮೀನು ಹುಡುಗನಿಗೆ ಬಂಗುಡೆ ತಿಂದ ಖುಷಿಗೆ ಮಾತೇ ಬರ್ತಾ ಇಲ್ಲ. ನೀವು ಎಕ್ಸ್ಪ್ರೆಷನ್ನಲ್ಲೇ ಅರ್ಥ ಮಾಡ್ಕೋಬೋದು. ನಿಜವಾಗ್ಲೂ ಬಂಗುಡೆ ಫಿಶ್ ಫ್ರೈ ತುಂಬಾ ಚೆನ್ನಾಗಿತ್ತು. ಗಂಜಿ ಜೊತೆಗೆ ಇನ್ನೂ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಮೀನು ಕೂಡ ಅದೇ ರೀತಿ ಫ್ರೆಶ್ ಆಗಿರೋದ್ರಿಂದ ಊಟಕ್ಕೆ ಸೆಟ್ ಆಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದು ಇವತ್ತಿನ ವಿಡಿಯೋ ಆಗಿತ್ತು, ನಮ್ಮ ಮೀನು ಹುಡುಗ ವರುಣ್ ಅವರ ಬಂಗುಡೆ ಫಿಶ್ ಫ್ರೈ.